ನಾವಿವತ್ತು ಚಿಂತಾಮಣಿಯಲ್ಲಿ ಇರುವ ಗಂಗಮ್ಮ ತಾಯಿಯ ಜಾತ್ರೆಗೆ ಹೋಗೋಣ ಬನ್ನಿ. ನೀವು ಗಂಗಮ್ಮ ತಾಯಿಯ ದರ್ಶನ ಪಡೆಯೋ ಭಾಗ್ಯ ಪಡೆದಿದ್ದೀರಾ, ಯಾಕಂದ್ರೆ ಆ ಭಾಗ್ಯ ನಾನು ನಿಮ್ಗೆ ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಅಂತಂದ್ರೆ ಈ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪಾ ಅಂತಂದ್ರೆ ಇವತ್ತು ನಾನು ಚಿಂತಾಮಣಿಯಲ್ಲಿರುವ ಗಂಗಮ್ಮ ತಾಯಿ ತುಂಬಾ 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 ಅಂದ್ರೆ ತುಂಬಾ ಪವರ್ಫುಲ್ ಇರುವ ತಾಯಿ ಇದು ಚಿಂತಾಮಣಿಯಲ್ಲೇ. ಹಾಗಾಗಿ ಈ ತಾಯಿಯ ಒಂದು ಜಾತ್ರೆ ನಡೀತಾ ಇತ್ತು. ಹಾಗಾಗಿ ನಾವು ಜಾತ್ರೆಗೆ ಹೋಗ್ಬೇಕು ಅನ್ಸ್ತು. ನಮಗೂ ಅಷ್ಟು ಗೊತ್ತಿರ್ಲಿಲ್ಲ, ಯಾಕಂದ್ರೆ ನಾವು ಚಿಂತಾಮಣಿ ಹೊಸಬ್ರಲ್ವಾ. ಹಾಗಾಗಿ ಹಂಗೋ ಹಿಂಗೋ ಗೊತ್ತಾಯ್ತು. ಓಕೆ ಹೋಗೋಣ, ರಾತ್ರಿ ಏನಿದು ಹೂವಿನ ತೇರ್ ನಡೆಯುತ್ತೆ ಅಂತ ಹೇಳಿದ್ರು. ಹಾಗಾಗಿ ಓಕೆ ಅಂತೇಳಿ ನಮಗೂ ಅನ್ಸ್ತು, ಖುಷಿ ಅನ್ನಿಸ್ತು, ಹೋಗ್ಬೇಕು ಅನ್ನಿಸ್ತು, ತಾಯಿಯ ಒಂದು ದರ್ಶನ ಪಡಿಬೇಕು ಅಂತ ಅನ್ನಿಸ್ತು. ಹೋಗ್ತಾ ಇರ್ಬೇಕಾದ್ರೆ ಫಸ್ಟ್ ಈ ಕಡೆ ಯಾಕಂದ್ರೆ ಕೇರಿಗಳೆಲ್ಲ ತಾಯಿಯ ಒಂದು ವಿಗ್ರಹ ಕುಂದರ್ಸ್ಬಿಟ್ಟು ಅಲ್ಲಿ ಕೆಂಡ ಹಾಯುವ ಒಂದು ಪ್ರೋಗ್ರಾಮ್ ಸಮೇತ ನಡೀತಾ ಇತ್ತು. ನಾವು ಹೋಗ್ಬೇಕಾದ್ರೆ ಅಲ್ಲಿ ಮುಂದೆನೆ ಕೆಂಡ ಹಾಯೋ ಕಾರ್ಯಕ್ರಮ ಇತ್ತು ಅಲ್ಲಿ ಜಾತ್ರೆಯಲ್ಲಿ. ಇನ್ನೇನ್ ನಾವು ಹತ್ರ ಹೋದ್ವಿ, ನಮಗೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನಮ್ಮವರು ಬರ್ಲಿಲ್ಲ, ನಾನು ಮಕ್ಕಳು ಮೂವರೇ ಹೋಗಿದ್ದು. ಸರಿ ಆಯ್ತು ಅಂತೇಳಿ ಸೈಡಿಗೆ ಅಲ್ಲಿ ಇನ್ನೊಂಚೂರು ಮುಂದೆ ಹೋಗಿ ಸೈಡಿಗೆ ಗಾಡಿ ನಿಲ್ಸ್ಬಿಟ್ಟು ಈ ಕಡೆ ಕೆಂಡ ಹಾಯ್ತಿದ್ರು. ನಮಗ್ ಗೊತ್ತಿಲ್ಲ, ಅಲ್ಲೇ ಟೆಂಪಲ್ ಏನೋ ಅನ್ಕೊಂಡೆ. ಬಟ್ ಟೆಂಪಲ್ಗೆ ಹೋಗಿದ್ದೀನಿ, ಆದ್ರೂ ಇಲ್ಲೂ ಟೆಂಪಲ್ ಇದೆಯಾ ಅನ್ಕೊಂಡೆ. ಬಟ್ ಏರಿಯಾಕ್ಕೆಲ್ಲ ತಾಯಿನ ಕುಂದಿರ್ಸಿ ಅಲ್ಲಿ ಕೆಂಡ ಹಾಯೋ ಕಾರ್ಯಕ್ರಮ ಇತ್ತು. ನನ್ಗಂತೂ ತುಂಬಾ ಖುಷಿ ಆಗೋಯ್ತು. ಈ ಕೆಂಡ ಹಾಯೋ ಕಾರ್ಯಕ್ರಮ ನಾನು ಎಲ್ಲಿ ನೋಡಿದ್ದೀನಪ್ಪ ಅಂತಂದ್ರೆ ಟೆಂಪಲ್ಗಳ ಹತ್ರ ಮಾತ್ರ ನೋಡಿದೀನಿ. ಬಟ್ ಈ ತರ ಕೇರಿಗಳೆಲ್ಲ ಮಾಡ್ತಾರೆ ಅಂತ ಗೊತ್ತಿರ್ಲಿಲ್ಲ. ಎಲ್ಲಾನು ಸೇರಿಸಿ ಒಂದ್ ಕಡೆ ಕೆಂಡ ಹಾಯ್ತಾರೆ ಅಂತ ಗೊತ್ತು. ಬಟ್ ಯಾರೆಲ್ಲ ಇಲ್ಲಿ ಏನಪ್ಪಾ ಅಂತಂದ್ರೆ ತಾಯಿಗೆ ಮುಕ್ಕೊಂಡಿರ್ತಾರಲ್ವಾ, ಅವರೆಲ್ಲ ಹಾಯ್ತಾರೆ ಅಂತ ಹೇಳಿದ್ರು ನನ್ಗೆ. ಒಂದೊಂದ್ ಕೇರಿಯಲ್ಲೆಲ್ಲ ಒಂದೊಂದು ಕೇರಿ ಮೀನ್ಸ್ ಏರಿಯಾ ಅಂತಾರಲ್ವಾ, ಹಾಗೆ ಒಂದೊಂದ್ ಏರಿಯಾದಲ್ಲಿ ಸಮೇತ ಇತ್ತು. ನಮ್ ಪ್ರಜತ್ ಚೌಹಾಣ್ ಅವರ ಮೇಡಮ್ ಅವ್ರ ಸಮೇತ ಮಾಡ್ಸಿದ್ರು ಅನ್ಕೊಂತೀನಿ. ಅಂದ್ರೆ ಅವ್ರು ಅನ್ಕೊಂಡಿರ್ತಾರೆ ಅಂತ ಅನ್ಕೊಂತೀನಿ. ಏರಿಯಾದಲ್ಲೆಲ್ಲ ಕುಂದಿರ್ಸಿದಾರೆ ಅಂತಂದ್ರೆ ಯಾರೆಲ್ಲ ಹರಕೆ ಹೊತ್ಕೊಂಡಿರ್ತಾರೋ ಅವರೆಲ್ಲ ಹಾಯ್ತಾರೆ. ಹಾಗಾಗಿ ಏರಿಯಾದಲ್ಲೆಲ್ಲ ಕುಂದಿರ್ಸಿರ್ತಾರೆ ತಾಯಿನ. ಅಲ್ಲಿಂದ ನಾವು ಕೆಂಡ ನೋಡ್ಬಿಟ್ಟು ಅಲ್ಲಿಂದ ಒಂಚೂರು ವಿಡಿಯೋ ಮಾಡ್ಕೊಂಡ್ಬಿಟ್ಟು ಇನ್ನೇನ್ ಅಲ್ಲಿ ತಾಯಿ ಗಂಗಮ್ಮ ತಾಯಿಗೆ ಪುಷ್ಪದಿಂದ ಅಲಂಕಾರ ಮಾಡಿರುವ ಒಂದು ಹೂವಿನ ಪಲ್ಲಕ್ಕಿ ಇತ್ತು. ಹೂವಿನ ಪಲ್ಲಕ್ಕಿ ಇದೇ ರೂಟ್ ಅಲ್ಲಿ ಮುಂದೆ ಬರುತ್ತೆ. ಹಾಗಾಗಿ ನಾವು ಆ ಕಡೆ ರೂಟ್ ಇರ್ಲಿಲ್ಲ, ಹಾಗಾಗಿ ಮತ್ತೆ ಟರ್ನ್ ಮಾಡ್ಕೊಂಡು ರೌಂಡ್ ಹೊಡ್ಕೊಂಡು ಬಂದ್ವಿ. ಮಳೆ ಬರಲ್ಲ ಅನ್ಕೊಂಡಿದ್ವಿ, ಮಳೆ ಬಂತು ಅಂತಂದ್ರೆ ತಾಯಿ ಪವರ್ ಅಂತಂದ್ರೆ ಇದ್ರಲ್ಲೇ ಗೊತ್ತಾಗುತ್ತೆ. ತುಂಬಾ ಮಳೆ ಬಂತು, ಬಟ್ ಹಾಗೆ ಸ್ಟಾಪ್ ಆಗೋಗ್ಬಿಡ್ತು. ಮಳೆ ಬಂದು ಹಾಗೆ ಸ್ಟಾಪ್ ಆಗೋಗ್ಬಿಡ್ತು. ನಾವು ಒಂದ್ ಸೈಡಿಗೆ ಬಂದು ನಿಂತ್ಕೊಂಡಿದ್ವಿ. ಇಲ್ಲಿಂದ ನಾವು ಮುಂದೆ ದೇವಸ್ಥಾನದ ಹತ್ರ ಹೋಗ್ಬೇಕು. ಅಲ್ಲಿ ಪಲ್ಲಕ್ಕಿ ತಾಂಬಂದು ಹೂವಿನ ಪಲ್ಲಕ್ಕಿ ತಂದಿದ್ದಾರೆ, ಅದನ್ನ ಅಲಂಕರಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತಂದ್ರೆ ಮಹಾಮಂಗಳಾರತಿ ಸಮೇತ ನಾನು ವಿಡಿಯೋ ಮಾಡಿದೀನಿ, ಎಲ್ರು ನೋಡಿ ಫ್ರೆಂಡ್ಸ್. ಮಂಗಳಾರತಿಯಿಂದ ತೇರ್ ಹೇಗ್ ಮುಂದೆ ಹೋಗುತ್ತೆ, ಎಷ್ಟು ಚೆನ್ನಾಗಿ ಹೋಗುತ್ತೆ ಅನ್ನೋದನ್ನ ನೋಡಿ. ಹಾಗೆ ಯಾರು ಸ್ಕಿಪ್ ಮಾಡಬೇಡಿ. ಹೊಸಬ್ರು ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಅಂತ ಹೇಳ್ತಾ ನೋಡೋಣ ಬನ್ನಿ.
ನಡಿ ಇಲ್ಲ ನಡಿ ಭಾಗ್ಯ ದೇವತೆ ನೊಂದು ಬೆಂದು ಬಂದೋರಿಗೆ ನ್ಯಾಯ ದೇವತೆ ಹಿಡಿದಾಗ ಕೈಲಿ ಕತ್ತಿ ಇವಳೇನೆ ಮೃತ್ಯು ದೇವತೆ.